ಕೋಳಿನ ಮಂಕರಿಯಲ್ಲಿ ಮುಚ್ತಾರೆ ಅಂತ ಹಳ್ಳಿ ಕಡೆ ಹಂಗೆ ಮುಚ್ಚಿಬಿಟ್ರಿ ನೀವೆಲ್ಲ. ನೀವು ಹೇಳಬೇಕಾಯ್ತು ನೋಡಿ ತಪ್ಪು ಅಂತ. ನಾನು ಅವತ್ತು ಹೇಳಿದೆ, ನಾನು ನೋಡಿ ಇಷ್ಟೆಲ್ಲ ಆಗಿದೆ, ಅವ್ರ ಮೇಲೆ ಕ್ರಮ ಆಗಿದೆ, ಅದೆಲ್ಲ ಬಿಟ್ಬಿಡಿ. ನನಗೆ ಪರಮೇಶ್ವರ್ ಅವ್ರ ಮೇಲೆ ವಿಶ್ವಾಸ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವ್ರದ್ದು ಸ್ವಲ್ಪ ಕಲ್ಲುರಿದೆ, ಅವರೇ ಹೇಳ್ಬಿಟ್ಟವ್ರು ನಾನು ಹೊರಟ ಅದು ಇದು ಅಂತ ಹೇಳ್ಬಿಟ್ಟವ್ರು. ಒಂದು ಸರಿ ಅವ್ರು ಅವ್ರ ತಂದೆ ತಾಯಿ ಬದುಕಿದ್ದಾರೆ, ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗಲಿ. ಒಂದು ಸರಿ ಸರ್ಕಾರದಿಂದ ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂತ ಹೇಳಿದ್ರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಸಿಗ್ತಾ ಇತ್ತು. ಇಲ್ಲಿ ಅದೂ ಆಗಿಲ್ಲ. ಇಲ್ಲಿ ಮಿಸ್ಟೇಕ್ ಆಗಿರೋವಂಥದ್ದು ಸರ್ಕಾರದ್ದು, ಇದು ಸರ್ಕಾರದ್ದು. ಇಲ್ಲಿ ಮಿಸ್ಟೇಕ್ ಮಾಡಿದ RCBಯಲ್ಲಿ ಅಮಾಯಕ ಏನು ಮಕ್ಕಳು ಸತ್ತಿದ್ದಾರೆ, ತಮ್ಮ ತಪ್ಪಿಲ್ಲದ ಒಂದು ಕಾರಣಕ್ಕೋಸ್ಕರ ಸತ್ತಿದ್ದಾರೆ, ಅದು ಸರ್ಕಾರದ ನೇರವಾಗಿ ತಪ್ಪು, ಪೊಲೀಸವ್ರದಲ್ಲ ತಪ್ಪು. ಕಳೆದವ್ರು ನೀವು ಅವಲೇ ಹೇಳ್ಬಿಟ್ಟಿದಾರಲ್ಲ, ಕೋರ್ಟಲ್ಲೇ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಯಾರೋ RCB ಅವರು ಹೇಳಿದ್ದಾರೆ, KSE ಅವರು ಹೇಳ್ಬಿಟ್ಟಿದ್ದಾರೆ. ಅವ್ರು ಎಷ್ಟು ನೀಟಾಗಿ ಹೇಳಿದ್ದಾರೆ ಅಂದರೆ ನಮ್ಮ ಮೇಲೆ ತಪ್ಪು ಹಾಕೋದಕ್ಕೋಸ್ಕರ ಗೌರ್ಮೆಂಟ್ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತಲೇ ಕೋರ್ಟ್ಗೆ ಅಫಿಡವಿಟ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಈ ಅಮಾಯಕರ ಒಂದು ಸಾವಾಗಿದೆ. ಆಗಿದ್ರೂ ಕೂಡ ನೀವು ಇದುವರೆಗೂ ನೀವು ಬಾಯಲ್ಲಿ ಒಂದು ಸರಿನೂ ಕೂಡ ತಪ್ಪಾಗಿದೆ ಸರ್ಕಾರದಿಂದ ಅಂತ ಬರಲಿಲ್ಲ. ನಿಮ್ಮ ಬಾಯಲ್ಲಿ ಬರಬೇಕಾಯ್ತು. ಏನೈತೆ ಇದರಲ್ಲಿ ತಪ್ಪು ಅಂತ ಒಪ್ಕೊಬೇಕಾಯ್ತು. ಪೊಲೀಸವ್ರ ಮೇಲೆ ತನಿಖೆ ಮೇಲೆ ಆ ಕುನ್ನಾ ಆಯೋಗದಲ್ಲಿ ಕೊಟ್ಟಿದ್ದಾರೆ, ಕುನ್ನಾ ಆಯೋಗದ ರಿಪೋರ್ಟಲ್ಲಿ ಆ ಮನುಷ್ಯ ಎಷ್ಟು ನೀಟಾಗಿ ಬಂದಿದ್ದಾನೆ ಅಂತಂದರೆ, ಜಸ್ಟಿಸ್ ಜಾನ್ ಮೈಕಲ್ ಕುನ್ನಾ ಅದರಲ್ಲಿ ಬಂದಿದ್ದಾರೆ. ಅವರು ಪೊಲೀಸ್ ಕಮಿಷನರೇ ಎಲ್ಲ ಮಾಡಿದ್ದು ಅಂತ ಬರೆದಿದ್ದಾರೆ. ಸೆಕ್ಷನ್ ಹಾಕಿದ್ದಾರೆ ಅದರಲ್ಲಿ, ಇಂಥ 13 ಏನು ಹಾಕಿದ್ದಾರೆ ಸೆಕ್ಷನ್. ಅದ್ರ ಪ್ರಕಾರ ಪೊಲೀಸ್ ಇಸ್ ಫೇಲ್, ಕಮಿಷನರ್ ಇಸ್ ಫೇಲ್. ಅವ್ರಿಗೆ ಪವರ್ಸ್ ಇತ್ತು, ಆ ಪವರ್ನ ಯೂಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದಾರೆ ಅಂತೇಳಿ ಪೊಲೀಸ್ ಕಮಿಷನರ್ಗೆ ಇಟ್ಬಿಟ್ರಿ ತಿರುಪ್ತಿ ನಾಮ ಇಟ್ಬಿಟ್ಟು ಸಸ್ಪೆಂಡ್ ಮಾಡ್ರಿ ಅವ್ರನ್ನ. ತಪ್ಪು ಮಾಡಿದವ್ರು ನೀವು, ಪರ್ಮಿಷನ್ ಇಲ್ಲ ಅಂದರೆ 5 ನಿಮಿಷ ಸಸ್ಪೆಂಡ್ ಮಾಡ್ಬೋದಾಯ್ತು. ಇಷ್ಟು ಮಾಡಿದ್ರೂ ಕೂಡ ನೀವು ಏನು ಮಾಡಿದೆ. ಇವತ್ತು ಸರ್ಕಾರ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿದೆ ಅಂತ ಅನಿಸುತ್ತೆ ನನಗೆ. ಅಪರಾಧಿ ಸ್ಥಾನದಲ್ಲಿದೆ, ತಪ್ಪು ಮಾಡಿದ್ದೀರಾ. ಈಗಲೂ ಕೂಡ ಒಂದು ಬಾರಿ ನಮ್ಮ ಸರ್ಕಾರದಿಂದ ತಪ್ಪಾಗಿದೆ ಅಂತ ಕೇಳಿ ಅಟ್ಲೀಸ್ಟ್ ಒಂದು ಬೆಲೆನಾದರೂ ಬರ್ತೈತೆ. ಇಲ್ಲೆಲ್ಲ ಚರ್ಚೆ ಆಗಿದ್ದಕ್ಕೆ ಒಂದು ಗೌರವ ಆದ್ರೂ ಬರ್ತೈತೆ. ಇಲ್ಲಾಂದರೆ ಈ ಕಳಂಕ ಹಂಗೆ ಉಳಿದೋಗ್ತೈತೆ. ತನಿಖೆ ಮಾಡೋದು, ನೀವೆಲ್ಲ ರಿಪೋರ್ಟ್ ಆಗೋದು ನಾವು ಮಾತಾಡಿದ್ದೀವಿ. ನಾವು ಏನೇನು ಹೇಳಬೇಕೋ ಎಲ್ಲ ಹೇಳ್ಬಿಟ್ಟಿದ್ದೀವಿ. ಒಂಥರ ಇದು ನಾವು ಹೇಳಿದ್ದೀನಿ, ಇದು ಒಂಥರ ಸರ್ಕಾರದ ಪ್ರಾಯೋಜಿತ ಕೊಲೆನೇ ಅಂತ ಹೇಳಿದ್ದೀನಿ ನಾನು. ಆಚೆ ಅಲ್ಲ, ಸರ್ಕಾರದ ಪ್ರಾಯೋಜಿತನೇ ಅಂತ ಹೇಳಿದ್ದೀನಿ. ಸರ್ ಪೂರ್ತಿ ನಮ್ಗೆ ಅದನ್ನು ಕ್ಲಾರಿಫಿಕೇಶನ್ ಮಾಡ್ತಾರೆ ನೋಡಿ, ಪೂರ್ತಿ. ಆದರೆ ಕ್ಷಮಾಪಣೆ ಕೇಳೋಕ್ಕೆ ಇವತ್ತು ಒಂದು ಅವಕಾಶ ಇದೆ, ದಯವಿಟ್ಟು ಮಾಡಿ ಅನ್ನೋ ಒಂದು ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈ ತಪ್ಪು ನೇರವಾಗಿ ಸರ್ಕಾರ ಈ ತಪ್ಪನ್ನು ಒಪ್ಕೊಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇದ್ದೀನಿ.